ವೈದ್ಯಕೀಯ ರಂಗದಲ್ಲಿ ನಿನ್ನೆ, ಇಂದು ಮತ್ತು ನಾಳೆ, ಯೆಸ್ಟರ್ಡೇ, ಟುಡೇ ಆ್ಯಂಡ್ ಟುಮಾರೋ, ಇದ್ರ ಬಗ್ಗೆ ಕೆಲವು ವಿಚಾರ ವಿನಿಮಯ ಮಾಡೋಣ ಅಂತೆ. ಈಗ ಡಯಾಬಿಟಿಸು, ಇತ್ತೀಚೆಗಂತೂ ಡಯಾಬಿಟಿಸ್ ವಿಪರೀತ ಜಾಸ್ತಿ ಆಗ್ತಾ ಇದೆ. ಈಗ ನಾನು ಸ್ಟೂಡೆಂಟ್ ಆಗಿದ್ದಾಗ ಕೆಲವು ದಶಕಗಳ ಹಿಂದೆ, ಆಗ ಸಾಂಕ್ರಾಮಿಕ ರೋಗಗಳೇ ಹೆಚ್ಚಾಗಿ ಕಂಡುಬರ್ತಿತ್ತು. ಟೈಫಾಯ್ಡು, ಕಾಲರ, ಅತಿಬೇದಿ, ವಾಂತಿ ಭೇದಿ, ಆಮಶಂಕೆ ಭೇದಿ, ಈ ರೀತಿ ಈ ಕಾಯಿಲೆಗಳೇ ತುಂಬ ಜಾಸ್ತಿ ಬರ್ತಿತ್ತು. ಸರಾಸರಿ ಆಯಸ್ಸು ನಮ್ಮ ದೇಶದಲ್ಲಿ ಕೇವಲ 35 ವರ್ಷ ಇತ್ತು. ಆದರೆ ಈಗ 70 ವರ್ಷಕ್ಕೂ ಹೆಚ್ಚಾಗಿದೆ ನಮ್ಮ ದೇಶದಲ್ಲಿ ಸರಾಸರಿ ಆಯಸ್ಸು. ಜನ ಹೆಚ್ಚು ಕಾಲ ಬದುಕ್ತಾ ಇದ್ದಾರೆ. ಆದರೆ ಸಾಂಕ್ರಾಮಿಕವಲ್ಲದ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಏನಿದು ಸಾಂಕ್ರಾಮಿಕವಲ್ಲದ ರೋಗಗಳು ಅಂತಂದರೆ ಡಯಾಬಿಟಿಸು, ಬ್ಲಡ್ ಪ್ರೆಷರು, ಹೃದಯಾಘಾತ, ಕ್ಯಾನ್ಸರು, ಇವೆಲ್ಲ ಸಾಂಕ್ರಾಮಿಕವಲ್ಲದ ರೋಗಗಳು. ದೀರ್ಘಕಾಲದ ಕೆಮ್ಮು, ಕ್ರಾನಿಕ್ ಬ್ರಾಂಕೈಟಿಸ್, ಹೀಗೆ ಸಾಂಕ್ರಾಮಿಕವಲ್ಲದ ರೋಗಗಳಿಗೆ ಹೆಚ್ಚಾಗಿ ತುತ್ತಾಗ್ತಾ ಇದ್ದಾರೆ ಜನಗಳು. ಸರಿ, ಈಗ ವೈದ್ಯಕೀಯ ರಂಗದಲ್ಲಿ ಈಗ ಮೊದಲು ಏನು ಮಾಡ್ತಿದ್ರು ಅಂದರೆ ಆ್ಯಂಟಿಬಯೋಟಿಕ್ಕು. ಈಗ ಸಲ್ಫಾಡಯಜಿನ್ ಮಾತ್ರೆ, ಯಾವುದೇ ಒಂದು ನೆಗಡಿ ಕೆಮ್ಮು ಅಂತಂದರೆ ಅವರಿಗೆ ನಾನು ಬರ್ಕೊಡ್ತಾ ಇದ್ದದ್ದು. ಇದರೊಳಗೆ ನಾನು KR ಆಸ್ಪತ್ರೆಯಲ್ಲಿ ಹೌಸ್ ಸರ್ಜನ್ ಆಗಿದ್ದಾಗ, ನಾನು MBBS ಆದಮೇಲೆ ಹೌಸ್ ಸರ್ಜನ್ ಆಗಿದ್ದಾಗ, ಯಾವುದೇ ಒಂದು ಗಂಟ್ಲೆ ಕೆರೆತ, ನೆಗಡಿ, ಕೆಮ್ಮು ಅಂತಂದರೆ ಸಲ್ಫಾಡಯಜಿನ್ನು ಮತ್ತು ಆಸ್ಪ್ರಿನ್, APC, ಈ ಮಾತ್ರೆ ದಿನಕ್ಕೆ 3 ಸಲ APC, ಈ ಸಲ್ಫಾಗಾನಿಡಿನ್ ಸಲ್ಫಾಡಯಜಿನ್ ಎಂಬತಕ್ಕಂಥ ಮಾತ್ರೆ ಬೆಳಗ್ಗೆ 2, ಮಧ್ಯಾಹ್ನ 2, ರಾತ್ರಿ 2. ಇದಕ್ಕೆ ಜನಗಳು ಚೆನ್ನಾಗಿ ಸಂಪೂರ್ಣವಾಗಿ ಚೇತರಿಸ್ಕೊಂಡ್ಬಿಡ್ತಿದ್ರು. ಹೆಚ್ಚು ತೊಂದರೆ ಇದೆ, ಸಲ್ಫಾಡಯಜಿನ್ ಮಾತ್ರೆಗೆ ಗುಣ ಬರಲಿಲ್ಲ ಅಂತಂದರೆ, ಗುಣ ಆಗಲಿಲ್ಲ ಅಂತಂದರೆ, ಆಗ ಪೆನ್ಸಿಲಿನ್ ಮಾತ್ರೆ, ಅದಕ್ಕೆ ಪೆಂಟಿಡ್ಸ್, PENTIDS, ಪೆಂಟಿಡ್ಸ್ ಸಲ್ಫಾ, PENTIDS, ಪೆಂಟಿಡ್ಸ್ ಸಲ್ಫಾ, SULPHA, ಸಲ್ಫಾ. ಹೀಗೆ ಇದನ್ನು ಕೊಟ್ಟರೆ ಚೆನ್ನಾಗಿ ವಾಸಿಯಾಗ್ಬಿಡ್ತಿದ್ರು. ಆದರೆ ವಿಪರೀತ ಸೋಂಕು ಉಂಟಾಗಿದೆ, ಗಂಟ್ಲಲ್ಲಿ ಟಾನ್ಸಿಲೈಟಿಸ್ ಆಗಿದೆ, ಗಂಟ್ಲಲ್ಲಿ ವಿಪರೀತ ಟಾನ್ಸಿಲ್ಸು ಊದಿದೆ, ಹಾಗೆ ಹೀಗೆ ಅಂತಂದರೆ ಆವಾಗ ಪೆನ್ಸಿಲಿನ್ ಇಂಜೆಕ್ಷನ್ನು, ಪ್ರೋಕೇನ್ ಪೆನಿಸಿಲಿನ್ ಇಂಜೆಕ್ಷನ್ನು, ಅದು ದಿನಕ್ಕೆ ಒಂದೊಂದು ಬರೋರು, ಆಸ್ಪತ್ರೆಗೆ ಬರೋರು ನಾವು PP4 ಅಂತ, ಅಂದರೆ ಪ್ರೋಕೇನ್ ಪೆನ್ಸಿಲಿನ್ ಇಂಜೆಕ್ಷನ್ ಬರ್ಕೊಟ್ರೆ ಇಂಜೆಕ್ಷನ್ ರೂಮ್ನಲ್ಲಿ ಹೋಗ್ಬಿಟ್ಟು ಇಂಜೆಕ್ಷನ್ ಮಾಡಿಸ್ಕೊಳ್ತಿದ್ರು. ಸ್ಟ್ರೆಪ್ಟೊಮೈಸಿನ್ ಮತ್ತು ಪೆನ್ಸಿಲಿನ್ ಇವೆರಡೂ ಸೇರಿ ಸ್ಟ್ರೆಪ್ಟೋಪೆನ್ಸಿಲಿನ್ ಇಂಜೆಕ್ಷನ್. ಈ ಸ್ಟ್ರೆಪ್ಟೋಪೆನ್ಸಿಲಿನ್ ಇಂಜೆಕ್ಷನ್ ಅಂದರೆ ಅದು ಒಂದು ಬ್ರಹ್ಮಾಸ್ತ್ರ. ಪೆನ್ಸಿಲಿನ್ ಇಂಜೆಕ್ಷನ್ ಅದು ಒಂದು ರಾಮಬಾಣ ಆ ಕಾಲದಲ್ಲಿ. ಆದರೆ ಈಗ ಪೆಂಟಿಡ್ ಸಲ್ಫಾ ಆಗಲಿ, ಪೆಂಟಿಡ್ಸ್ ಆಗಲಿ, ಪ್ರೋಕೇನ್ ಪೆನ್ಸಿಲಿನ್, ಇದು ಕೇವಲ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರು ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ತಗೊಳ್ತಾರೆ ಅಷ್ಟೇ ಹೊರತು, ಈಗೆಲ್ಲ ಕೇವಲ ಮಾತ್ರೆ ಮತ್ತು ಕ್ಯಾಪ್ಸೂಲ್, ಸಿರಪ್, ಈ ಥರ ತೊಂದರೆಗಳು ಹೆಚ್ಚಾಗಿ ಇವಾಗ ಕಂಡುಬರ್ತಾ ಇದೆ ಮತ್ತು ಚಿಕಿತ್ಸೆ ಸಹ ಬದಲಾವಣೆ ಆಗಿದೆ. ಈಗ ಡಯಾಬಿಟಿಸು ಅದನ್ನು ಹೇಗೆ ಪತ್ತೆ ಹಚ್ಚಿದ್ರು? ಡಯಾಬಿಟಿಸ್ ಆಮೇಲೆ ಒಂದು ಹೃದಯಾಘಾತನ ECGನಲ್ಲಿ ಸ್ವಲ್ಪ ಚೇಂಜಸ್, ಆದರೆ ಅದನ್ನು ನೋಡಿಕೊಂಡು ಸ್ವಲ್ಪ ಹೃದಯದಲ್ಲಿ ತೊಂದರೆ ಇದೆ, ಹೃದಯಾಘಾತ ಆಗ್ತಾ ಇದೆ ಅಂತ ನಮ್ಮ ಪ್ರೊಫೆಸರ್ಗಳು ಹೇಳ್ತಾಯಿದ್ರು. ಆದರೆ ಈಗ ರೆಸ್ಟಿಂಗ್ ECG, ಒಬ್ಬ ಮನುಷ್ಯ ಆರಾಮಾಗಿದ್ದಾಗ
ಅವನಿಗೆ ಎದೆ ನೋವು ಇದ್ದರೂ ಸಹ ಅವನು ಸ್ವಲ್ಪ ವಿಶ್ರಾಂತಿಯಲ್ಲಿದ್ದಾಗ ECG ನಾರ್ಮಲ್ ಇರುತ್ತದೆ. ಅದಕ್ಕೆ ಏನು ಮಾಡ್ತಿದ್ದೀರಿ, ಈಗ ಮನುಷ್ಯನನ್ನು ಒಂದು ಟ್ರೆಡ್ಮಿಲ್ ಅಂತ ವೇಗವಾಗಿ ಓಡ್ತಕ್ಕಂಥ, ಸ್ವಲ್ಪ ವೇಗವಾಗಿ ಓಡಿಸಿ ಆಗ ಆ ECGನಲ್ಲಿ ಏನೇನು ಬದಲಾವಣೆ ಆಗ್ತಾಯಿದೆ ಅನ್ನೋದನ್ನು ಪತ್ತೆ ಹಚ್ತಾರೆ. ನಂತರ ಅದು ಟ್ರೆಡ್ಮಿಲ್ ಅಂತ TREADMIL ಟ್ರೆಡ್ಮಿಲ್ ಟೆಸ್ಟ್ ವೇಗವಾಗಿ ಓಡಿಸಿ ನಂತರ ಅದರ ಏನು ECGನಲ್ಲಿ ಹೃದಯದಲ್ಲಿ ಬದಲಾವಣೆ, ಏನು ಹೃದಯ ಬಡಿತದಲ್ಲಿ ಏನು ಬದಲಾವಣೆ ಆಗುತ್ತೆ, ಹೃದಯದಲ್ಲಿ ಏನು ಏರುಪೇರಾಗುತ್ತೆ ಅನ್ನೋದನ್ನು ಪತ್ತೆ ಹಚ್ತದೆ. ಆ ಟ್ರೆಡ್ಮಿಲ್ ಟೆಸ್ಟಲ್ಲಿ ಬದಲಾವಣೆ ಕಂಡು ಬಂದರೆ ನಂತರ ಈಗ ಆಂಜಿಯೋಗ್ರಾಮ್ ಮಾಡ್ತಾರೆ. ಆಂಜಿಯೋಗ್ರಾಮ್ನಲ್ಲಿ ಏನು ತೊಂದರೆ ಇದೆ, ಹೃದಯದಲ್ಲಿ ಏನು ತೊಂದರೆ ಇದೆ ಅಂತ ನೋಡಿಕೊಂಡು ಆಗ ನಿಮಗೆ ಹೃದಯಾಘಾತ ಆಗಿದೆ, ಇಷ್ಟು ಒಂದು ರಕ್ತನಾಳ, ಹೃದಯಕ್ಕೆ ರಕ್ತ ಸರಬರಾಜು ಮಾಡ್ತಕ್ಕಂಥ ರಕ್ತನಾಳಗಳು, ಒಂದು ರಕ್ತನಾಳದಲ್ಲಿ 70% ಅಡಚಣೆ ಉಂಟಾಗಿದೆ, ಇನ್ನೊಂದು ರಕ್ತನಾಳದಲ್ಲಿ 90%, ಇನ್ನೊಂದು ರಕ್ತನಾಳದಲ್ಲಿ 80-90% ನಿಮಗೆ ಒಂದು ಬೈಪಾಸ್ ಸರ್ಜರಿ ಮಾಡಬೇಕು ಅಂತ ಸಲಹೆ ಕೊಡ್ತಾರೆ ಮತ್ತು ಬೈಪಾಸ್ ಸರ್ಜರಿ ಮಾಡ್ತಿದ್ದಾರೆ. ಒಂದೇ ಒಂದು ರಕ್ತನಾಳ ಅಡಚಣೆ ಉಂಟಾಗಿದ್ದರೆ ಆವಾಗ ಅದನ್ನು ಹೋಗಿ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತಾರೆ. ಅದಕ್ಕೆ ಆ ಒಂದು ಚಿಕಿತ್ಸೆಗೆ ತೊಡೆನಲ್ಲಿ ಅಥವಾ ಕೈನಲ್ಲಿ ಆ ರಕ್ತನಾಳದ ಮೂಲಕ ಹೃದಯಕ್ಕೆ ಹೋಗಿ ಅಲ್ಲಿ ಒಂದು ಔಷಧಿಯನ್ನು ಪುಷ್ ಮಾಡಿ ಆಗ ರಕ್ತನಾಳ, ಬರೀ ಒಂದು ರಕ್ತನಾಳ ಮಾತ್ರ ಇದ್ದರೆ ಅದನ್ನು ಓಪನ್ ಮಾಡಿ ಅದಕ್ಕೆ ಕರೋನರಿ ಆಂಜಿಯೋಪ್ಲಾಸ್ಟಿ ಅದನ್ನು ಸರಿ ಮಾಡಿಬಿಡ್ತಾರೆ, ರಿಪೇರಿ ಮಾಡಿಬಿಡ್ತಾರೆ. ಈಗ ಇಷ್ಟೆಲ್ಲ ಸೌಕರ್ಯ ಇದೆ ಈ ದಿನ. ಅದು ಈಗ ಸಕ್ಕರೆ ಕಾಯಿಲೆ ಇದ್ದರೆ ಮೊದಲು ಏನು ಮಾಡ್ತಿದ್ವಿ ಅಂತಂದರೆ ಬೆನೆಡಿಕ್ಟ್ ಸೊಲ್ಯೂಷನ್, ಒಂದು ನೀಲಿ ಬಣ್ಣದ ದ್ರವ, ಅದು ಬೆನೆಡಿಕ್ಟ್ ಸೊಲ್ಯೂಷನ್, ಒಂದು ಪ್ರಣಾಳ ಅಂದರೆ ಟೆಸ್ಟ್ ಟ್ಯೂಬ್ ಅದರಲ್ಲಿ ತಗೊಂಡು ಅದರೊಳಗೆ ಕಾಯಿಸಿ ನಂತರ 8 ತೊಟ್ಟು ರೋಗಿಯ ಮೂತ್ರವನ್ನು ಹಾಕಿ ಪುನಃ ಕಾಯಿಸಿ ಆರಿಸಿ ಏನು ಬದಲಾವಣೆ ಕಂಡು ಬರ್ತದೆ, ಆಗ ಇಷ್ಟು % ಶುಗರು, ಇಷ್ಟು % ಗ್ಲೂಕೋಸ್ ಇದೆ ಯೂರಿನ್ ಇದರೊಳಗೆ ಮೂತ್ರದಲ್ಲಿ ಅಂತ ಹೇಳ್ತಿದ್ವಿ. ಮೂತ್ರದಲ್ಲಿ ಗ್ಲೂಕೋಸ್ ಕಂಡು ಬರಬೇಕಾದ್ರೆ, ಒಬ್ಬ ರೋಗಿಯ ಮೂತ್ರದಲ್ಲಿ ಸಕ್ಕರೆ ಪ್ರಮಾಣ ಗ್ಲೂಕೋಸ್ ಕಂಡು ಬರಬೇಕಾದ್ರೆ ರಕ್ತದಲ್ಲಿ 180ಕ್ಕಿಂತ ಜಾಸ್ತಿ ಆಗಬೇಕು. ಆದರೆ ಈಗ ರೋಗಿಗೆ 180ಕ್ಕಿಂತ ಜಾಸ್ತಿ ಸಕ್ಕರೆ ಇದ್ದರೆ ದೇಹದ ಮೇಲೆ ಅನೇಕ ಕೆಟ್ಟ ಪರಿಣಾಮಗಳು, ಡಯಾಬಿಟಿಸ್ ರೋಗದ ಅನೇಕ ಕೆಟ್ಟ ದುಷ್ಪರಿಣಾಮಗಳು ಕಂಡುಬರುತ್ತೆ 180. ಆದರೆ ನಾವು ಮೊದಲು ಪತ್ತೆ ಹಚ್ತಾ ಇದ್ದದ್ದು 180ಕ್ಕಿಂತ ಜಾಸ್ತಿ ಆದಾಗ ರೋಗಿಯ ಮೂತ್ರವನ್ನು ನಾವು ಪರೀಕ್ಷೆ ಮಾಡ್ತಾಯಿದ್ವಿ. ಆದರೆ ಈಗ ರೋಗಿಯ ರಕ್ತ ಪರೀಕ್ಷೆ, ಗ್ಲೂಕೋಮೀಟರ್ ಇದೆ, ಒಂದು ತೊಟ್ಟು ರಕ್ತನ ಪರೀಕ್ಷೆ ಮಾಡಿ ಈಗ ರೋಗಿಗೆ 250 ಶುಗರು, ಈ ಮಾತ್ರೆ ಕೊಡಬೇಕು, ರೋಗಿಗೆ 140 ಪರವಾಗಿಲ್ಲ, ಆಹಾರ ತಗೊಂಡ್ಮೇಲೆ ಖಾಲಿ ಹೊಟ್ಟೆಯಲ್ಲಿ 120ಕ್ಕಿಂತ ಜಾಸ್ತಿ ಹೋಗಬಾರ್ದು, ಆಹಾರ ತಗೊಂಡು 1.5 ಗಂಟೆ ಆದಮೇಲೆ ಖಾಲಿ ಹೊಟ್ಟೆಯಲ್ಲಿ 120, ಆಹಾರ ತಗೊಂಡು 1.5 ಗಂಟೆ ಆಗಿದೆ 180ಕ್ಕಿಂತ ಜಾಸ್ತಿ ಹೋಗಬಾರ್ದು ಅಂತ ರೋಗಿಗೆ ನಾವು ತಿಳುವಳಿಕೆ ಹೇಳ್ತೀವಿ. ಈಗೇನಾಗಿದೆ ಅಂತಂದರೆ ಬ್ಲಡ್ ಪ್ರೆಷರ್ ನೋಡೋದು ಉಪಕರಣ, ಬ್ಲಡ್ ಶುಗರ್ ನೋಡೋದು ಉಪಕರಣ, ಇದೆಲ್ಲನೂ ಸಹ ಅನೇಕ ರೋಗಿಗಳು ಅವರೇ ಇಟ್ಕೊಂಡಿರ್ತಾರೆ. ಅವರೇ ಅದನ್ನು ಕೊಂಡುಕೊಂಡು ಇಟ್ಕೊಂಡು ಅವರೇನೆ ಡಾಕ್ಟರ್ ಹತ್ರ ಬಿಟ್ಟು, ಸರ್ ಇವತ್ತು ಬ್ಲಡ್ ಪ್ರೆಷರ್ ನಂದು 140-80ಕ್ಕೂ ಬಂದಿದೆ, ನಂದು ಶುಗರ್ ನೋಡಿದೆ ಸರ್ ಮನೆಯಲ್ಲಿ 180 ಈ ರೀತಿ ಬಂದು ವೈದ್ಯರ ಹತ್ರ ವಿಚಾರ ವಿನಿಮಯ ಮಾಡ್ತಾರೆ. ವೈದ್ಯರು ಎಷ್ಟೋ ಸಲ ಇನ್ನೊಂದು ಸಲ ರಕ್ತ ಪರೀಕ್ಷೆಗೆ ಮಾಡಿ
ಆಗ ಸೂಕ್ತ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಇವೆಲ್ಲ ಫೆಸಿಲಿಟೀಸು ಮೊದಲು ಇರಲಿಲ್ಲ. ಅನೇಕ ತೊಂದರೆಗಳಿಗೆ ತುತ್ತಾಗಿ ಎಷ್ಟೋ ಸಲ ಪ್ರಾಣ ಹಾನಿಯಾಗಿದ್ದು ಸಹ ಉಂಟು. ಈಗ ಹೆಚ್ಚು ಕಾಲ ಬದುಕ್ತಾ ಇರೋದ್ರಿಂದ ಏನೇನು ಫೆಸಿಲಿಟೀಸ್ ಜಾಸ್ತಿ ಆಗ್ತಾ ಇದೆ. ಈಗ ಆಪರೇಷನ್, ಶಸ್ತ್ರಚಿಕಿತ್ಸೆ, ಮೊದಲು ಹೊಟ್ಟೆನಲ್ಲಿ ಏನಾದರೂ ತೊಂದರೆ ಇದೆಯಾ, ಏನಾದರೂ ಗೆಡ್ಡೆ ಇದೆಯಾ ಅಂತ ನೋಡೋದಕ್ಕೆ, ಏನು ತೊಂದರೆ ಇದೆ ಅಂತ ನೋಡೋದಕ್ಕೋಸ್ಕರನೇ ಒಂದು ಆಪ್ರೇಷನ್ ಮಾಡಿ ಒಳಗಡೆ ನೋಡಿ, ಓ ಈ ಮನುಷ್ಯನಿಗೆ ಈ ಥರ ತೊಂದರೆ ಇದೆ ಅಂತಂದ್ಬಿಟ್ಟು ನಂತರ ಅದು ಆಪ್ರೇಷನ್ ಕತ್ತರಿಸಿದ ಭಾಗವನ್ನು ಮುಚ್ಚಿ ಇನ್ನೊಂದು ದಿನ ಪ್ಲ್ಯಾನ್ ಮಾಡಿಕೊಂಡು ಒಂದು ಯೋಜನೆ ಮಾಡಿಕೊಂಡು ಈ ಮನುಷ್ಯನಿಗೆ ಈ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅಂತಂದ್ಬಿಟ್ಟು ಒಂದು ಆಪರೇಷನನ್ನು ಮಾಡ್ತಾಯಿದ್ರು. ಲೆಪ್ರಾಟಮಿ, ಹೊಟ್ಟೆನ ಕುಯ್ದು ಪರೀಕ್ಷೆ ಏನಿದೆ ಅಂತ ನೋಡೋದಕ್ಕೋಸ್ಕರ ಒಂದು ಆಪರೇಷನ್ನು. ಆದರೆ ಈಗ ಅಲ್ಟ್ರಾಸೋನೋಗ್ರಫಿ ಬಂದ್ಬಿಟ್ಟಿದೆ. ಸ್ಕ್ಯಾನಿಂಗು ಕ್ಲೀನಾಗಿ ಒಳ್ಳೆ ಹೊಟ್ಟೆ ಮೇಲ್ಗಡೆ ಸ್ಕ್ಯಾನಿಂಗು ಒಂದು ಇದು ಮಾಡ್ತಾರೆ, ತಕ್ಷಣವೇ ಅಲ್ಲೇ ಟೈಪ್ ಮಾಡಿ ಕೊಟ್ಬಿಡ್ತಾರೆ. ಆ ಫೋಟೋನು ಸಹ ತೆಗೆದು ಕೊಡ್ತಾರೆ. ತೆಗೆದುಬಿಟ್ಟು ಅವಾಗ ನಿಮಗೆ ಈ ಥರ ತೊಂದರೆ ಇದೆ, ಸರಿ, ಆಗ ಏನು ಆಪ್ರೇಷನ್ ಬೇಕು ಬೇಡವೋ, ಏನು ತೊಂದರೆ ಇದೆ ಅಥವಾ ಏನು ತೊಂದರೆ ಇಲ್ಲ, ಇದೆಲ್ಲನೂ ಭಾಳ ಸುಲಭವಾಗಿ ಈ ಒಂದು ಹೊಟ್ಟೆಯ ಸ್ಕ್ಯಾನಿಂಗು ಅಥವಾ ಯಾವುದೋ ಒಂದು ಮಹಿಳೆಗೆ ಸ್ತನದ ಒಂದು ಗೆಡ್ಡೆ ಇದೆ, ಅದು ಸಾಧಾರಣ ಗೆಡ್ಡೆನೋ ಅಥವಾ ಕ್ಯಾನ್ಸರ್ಸು ಗೆಡ್ಡೆನೋ ಅಂತ ನೋಡೋದಕ್ಕೂ ಸಹ ಸ್ಕ್ಯಾನಿಂಗ್ನಲ್ಲಿ ಅದರ ಸೈಜ್ ಇಷ್ಟಿದೆ, ಆ ಗೆಡ್ಡೆ ಸೈಜ್ ಇಷ್ಟಿದೆ ಅಂತಂದ್ಬಿಟ್ಟು ಕೇವಲ ಸ್ಕ್ಯಾನಿಂಗ್ನಲ್ಲಿ ಹೇಳ್ಬೋದು. ನಂತರ ಶಸ್ತ್ರಚಿಕಿತ್ಸೆ ಭಾಳಷ್ಟು ಮುಂದುವರೆದಿದೆ. ಶಸ್ತ್ರಚಿಕಿತ್ಸೆ ಮೊದಲು ಏನು ಶಸ್ತ್ರಚಿಕಿತ್ಸೆ ಮಾಡ್ತಿದ್ರು, ಈಗ ಏನು ಮಾಡ್ತಾಯಿದ್ದಾರೆ ಅಂದರೆ ಭಾಳಷ್ಟು ಬೆಳವಣಿಗೆ ಇದೆ. ಈಗ ಎಷ್ಟೋ ಹೇಳಿದ್ರೆ ಅದು ಒಂದು ರೀತಿ ತಮಾಷೆ ಅನಿಸುತ್ತೆ. ರೋಬೋಟಿಕ್ ಸರ್ಜರಿ, ಲೆಪ್ರೋಸ್ಕೋಪಿಕ್ ಸರ್ಜರಿ ಈ ದಿನ ಅದು ಸಾಮಾನ್ಯ. ಹೊಟ್ಟೆ ಕೊಯ್ದು ಜೋರಾಗಿ ಇಷ್ಟು ದೊಡ್ಡದಾಗಿ ಹೊಟ್ಟೆ ಕೊಯ್ದ ಆಪ್ರೇಷನ್ ಕಡಿಮೆಯಾಗಿ ಲೆಪ್ರೋಸ್ಕೋಪ್ ಮುಖಾಂತರ, ಲೆಪ್ರೋಸ್ಕೋಪ್ ಅಂದರೆ ಒಂದು ಸಣ್ಣ ತೂತು ಮಾಡಿ ಅದ್ರ ಮುಖಾಂತರ ಹೋಗಿ ಅದ್ರ ಮುಖಾಂತರನೇ ಲೆಪ್ರೋಸ್ಕೋಪ್ ಮುಖಾಂತರನೇ ಟ್ಯೂಬೆಕ್ಟಮಿ ಮಾಡ್ತಿದ್ದಾರೆ, ಲೆಪ್ರೋಸ್ಕೋಪ್ ಮುಖಾಂತರನೇ ಒಂದು ಸರ್ಜರಿ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಿದ್ದಾರೆ. ಅದು ಈ ದಿನ ಇಂದಿನ ಪರಿಸ್ಥಿತಿ. ಆದರೆ ಈಗಾಗಲೇ ಏನು ಮುಂದುವರೆದಿದೆ ಅಂದರೆ ಕೆಲವು ಕೇಂದ್ರಗಳಲ್ಲಿ ರೋಬೋಟಿಕ್ ಸರ್ಜರಿ ಎಲ್ಲನೂ ಪ್ಲ್ಯಾನ್ ಮಾಡಿಬಿಡ್ತಾರೆ ವೈದ್ಯರು, ಶಸ್ತ್ರಚಿಕಿತ್ಸೆ ಸರ್ಜನ್ಸು ಪ್ಲ್ಯಾನ್ ಮಾಡಿಬಿಟ್ಟು ಇವರು ನೋಡ್ತಾ ಇರ್ತಾರೆ. ಆದರೆ ರೋಬೋಟಿಕ್ ಸರ್ಜರಿ ತಂತಾನೇ ರೋಬೋಟಿಕ್ ಸರ್ಜರಿ ತಂತಾನೇ ಉಪಕರಣಗಳು ಆ ಒಂದು ಆಪರೇಷನ್ ಮಾಡ್ತಾರೆ. ವೈದ್ಯರು ಲೆಪ್ರೋಸ್ಕೋಪು ಅಥವಾ ಹೊಟ್ಟೆನ ದೊಡ್ಡದಾಗಿ ಕೊಯ್ದು ಆಪರೇಷನ್ ಮಾಡೋದಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿಗಳಲ್ಲೂ ಸಹ ಈ ಒಂದು ರೋಬೋಟಿಕ್ ಸರ್ಜರಿಯಿಂದ ಮುಂದುವರೆದಂತಹ ಈ ರೋಬೋಟಿಕ್ ಸರ್ಜರಿಯಿಂದ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಿದ್ದಾರೆ. ಚಿಕಿತ್ಸೆ ಅನೇಕ ಮುಂದುವರೆದಂಥ ರೀತಿಯಲ್ಲಿ ಚಿಕಿತ್ಸೆ. ಕೀಮೋಥೆರಪಿ, ಒಂದು ಪೇಷಂಟ್ಗೆ ಆಪರೇಷನ್ ಮಾಡ್ತಕ್ಕಂಥ ಪರಿಸ್ಥಿತಿ ಮುಂದುವರೆದು ಬಿಟ್ಟಿದೆ. ಆಗ ಕೇವಲ ಔಷಧಿಗಳಿಂದ, ಕೀಮೋಥೆರಪಿ ಅಂದರೆ ಔಷಧಿಗಳಿಂದ ಚಿಕಿತ್ಸೆ. ರೇಡಿಯೋಥೆರಪಿ, ಕ್ಷಕಿರಣ ರೇಡಿಯೋಥೆರಪಿಯಿಂದ ಕ್ಯಾನ್ಸರ್ಗೆ ಚಿಕಿತ್ಸೆ. ಈ ರೀತಿ ಅನೇಕ ರೀತಿಯಲ್ಲಿ ವೈದ್ಯಕೀಯ ರಂಗದಲ್ಲಿ ಅದ್ಭುತವಾಗಿ ಮುಂದುವರಿದಿದೆ. ಬಹುಶಃ ಇನ್ನು ಕೆಲವೇ ವರ್ಷಗಳಲ್ಲಿ ಬರೀ ಕೇವಲ ರೋಬೋಟಿಕ್ ಅಂದರೆ ಎಲ್ಲ ಉಪಕರಣಗಳು ಒಂದು ರೀತಿಯ ಗೊಂಬೆಗಳೇ ರೋಗಿಯ ದೇಹದ ಒಳಗಡೆ ಹೋಗಿ ಆ ಗೊಂಬೆಗಳೇ ಕೆಲವೆಲ್ಲ ಅದ್ಭುತ ಶಸ್ತ್ರಚಿಕಿತ್ಸೆ ಎಲ್ಲಿ ಮನುಷ್ಯ ಹೋಗಿ ಮಾಡೋದಕ್ಕಾಗಲ್ಲೋ ಅಂಥ ಸಣ್ಣ ಪುಟ್ಟ
ಶಸ್ತ್ರಚಿಕಿತ್ಸೆಗಳನ್ನು ಸಹ ಈ ರೋಬೋಟಿಕ್ ಸರ್ಜರಿ ಮಾಡೋದಕ್ಕೆ ಸಾಧ್ಯ. ಇದು ವೈದ್ಯಕೀಯ ರಂಗದಲ್ಲಿ ನಿನ್ನೆ, ಇಂದು, ನಾಳೆ, ಎಸ್ಟರ್ಡೇ, ಟುಡೇ, ಟುಮಾರೋ ಈ ತಿಳಿದಂಥ ವಿಚಾರಗಳನ್ನು ದಯವಿಟ್ಟು ಬೇರೆಯವ್ರಿಗೆ ಹೇಳಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸ್ವಸ್ತಿ ಭವಂತು. ನಮಸ್ಕಾರ.